शक्ति सशेषो बभूव धराधारणेनेकरूपे च शक्त यतोऽनेकधा स्वर्गलोकाहिनानां सदा तं गणेशं नमामो भजामः।
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯೋಜನೆಯೊಂದಿಗೆ ದಿನಾಂಕ 2/3/2026 ಸೋಮವಾರ ರಾತ್ರಿ 8 ಗಂಟೆಗೆ ಐಬಸಾಪುರದ ಟಿ ರಾಜಣ್ಣನವರ ಶ್ರೀ ಮಾರುತಿ ಡ್ರಾಮಾ ಸಿಂಧರಿ ಜಗಜಗಿಸುವ ವಿದ್ಯುತ್ ದೀಪಾಲಂಕಾರಗಳ ಮತ್ತು ಧ್ವನಿವರ್ಧಕಗಳಿಂದ ಕೂಡಿದ ಮನಮೋಹಕ ರಂಗಸಜ್ಜಿಕೆಯಲ್ಲಿ ತೂಪ್ಗೆರೆ ಹೋಬಳಿ ಸೀಗೆಹಳ್ಳಿಯಲ್ಲಿ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ಒಂದು ನಾಟಕಕ್ಕೆ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಒಂದು ರಂಗ ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸತಕ್ಕಂಥ ಪಾತ್ರಧಾರಿಗಳ ಪರಿಚಯ: ಶ್ರೀಕೃಷ್ಣ ಸಂಜಯ್ ಆರ್ ರಬ್ನಳ್ಳಿ, ಧರ್ಮರಾಯ ಅಶ್ವತ್ಥನಾರಾಯಣ್ ನಿರ್ದೇಶಕರು, ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಸದಸ್ಯರು ನಿರ್ದೇಶಕರು ಅಲ್ಲಾಳೆ ಚಂದ್ರ, ಹಾಗೂ ಭೀಮಸೇನ ಬೈರೇಗೌಡ ರೈತ ಮುಖಂಡರು ಸೀಗೆಹಳ್ಳಿ, ಅರ್ಜುನ ಜನಾರ್ದನ್ SK ಸೀಗೆಹಳ್ಳಿ, ಅಭಿಮನ್ಯು ಮುನಿಯೇಗೌಡ SM ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸೀಗೆಹಳ್ಳಿ, ಬಲರಾಮ N ಶ್ರೀನಿವಾಸ ಮೂರ್ತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೀಗೆಹಳ್ಳಿ, ದುರ್ಯೋಧನ ಭೈರಪ್ಪ V SLN ಎಲೆಕ್ಟ್ರಿಕಲ್ ಸೀಗೆಹಳ್ಳಿ, ದುಶ್ಯಾಸನ ಆನಂದ್ ಕುಮಾರ್ ಅವರು ಎಲೆಕ್ಟ್ರಿಷಿಯನ್ ತಿಮ್ಮೋಜಿನಹಳ್ಳಿ, ಕರ್ಣ ಮನೋಜ್ ಕುಮಾರ್ C ಸೀಗೆಹಳ್ಳಿ, ವಿದ್ರಾ ಅನಿಲ್ ಕುಮಾರ್ C SC ಎಲೆಕ್ಟ್ರಿಕಲ್ಸ್ ಹಾರ್ಡ್ವೇರ್ ಸೀಗೆಹಳ್ಳಿ, ಸೈಂಧವ ದ್ರೋಣ ಮತ್ತು ಸೈನ್ಯಾಧಿಪತಿ ರಾಮಾಂಜನಪ್ಪ ರಾಜಘಟ್ಟ, ಭೀಷ್ಮ ಮತ್ತು ಮಂತ್ರಿ ಕಲಾಭವನ ಶ್ರೀನಿವಾಸ್ ವಿನಾಯಕ ನಗರ, ಸಾತ್ವಿಕಿ ವಿನೋದ್ ಕುಮಾರ್ SLN ಬೇಕರಿ ಸೀಗೆಹಳ್ಳಿ, ಶ್ರೀ N ಕುಮಾರ್ ಅವರು ಮಾಜಿ ಪ್ರಭಾರ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹೆಗ್ಡಳ್ಳಿ ಸೀಗೆಹಳ್ಳಿ, ಹಾಗೂ ಶ್ರೀ SN ಮಂಜುನಾಥ್ ರವರು ಸಿವಿಲ್ ಕಾಂಟ್ರಾಕ್ಟರ್ ಮತ್ತು ಬಿಲ್ಡರ್ ಸೀಗೆಹಳ್ಳಿ ಇವರ ಒಂದು ಡ್ರಾಮಾ ಸೀನರಿ ಕೊಡುಗೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಥರ ಸೀನರಿ ಕೊಡುಗೆಯನ್ನು ಕೊಡುವುದು ಇನ್ನೂ ಹೆಚ್ಚಿನ ಪ್ರಭಾರ ವಹಿಸುವಂಥ ಅಧ್ಯಕ್ಷರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕೆಂದು ಆ ನಂದೀಶ್ವರನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ನಾಟಕೋತ್ಸವಗಳಲ್ಲಿ ಇಂತಹ ಉತ್ತಮ ಸೇವೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ರೆ ಭಗವಂತ ನಿಮ್ಮನ್ನು ಅಲ್ಲಿಂದನೇ ಕರ್ಕೊಂಡು ಹೋಗ್ತಾನೆ ಮೇಲಕ್ಕೆ. ಆ ಶಕ್ತಿ ದೇವರು ಕೊಡಲಿ ಅಂತೇಳಿ ಈ ನಾಟಕೋತ್ಸವದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ವಿಚಾರ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಕಲಾವಿದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯನ್ನು ಪ್ರೋತ್ಸಾಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಸಿವಿಲ್ ಕಾಂಟ್ರಾಕ್ಟರ್ ಮತ್ತು ಬಿಲ್ಡರ್ ಸೀಗೆಹಳ್ಳಿ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದಂಥ N ರಾಮಾಂಜನಪ್ಪನವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಹಾಗೂ N ರವಿಕುಮಾರ್ ಅವರು ನಿರ್ದೇಶಕರು ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಹಾಗೆ ವ್ಯವಸ್ಥಾಪಕರಾಗಿ ಶ್ರೀ ನಾಗರಾಜರವರು SM, ಶ್ರೀ MR ಕೃಷ್ಣಪ್ಪ, ಶ್ರೀ M ಕೇಶವಪ್ಪ, ಶ್ರೀ ಆಂಜನಪ್ಪ ಕೋಟೆ ಸೀಗೆಹಳ್ಳಿ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಈ ಒಂದು ನಾಟಕದ ಪ್ಲಾಟ್ ಮಾಸ್ಟರ್ ಆಗಿ K ಶ್ರೀನಿವಾಸ್ ಕುಂದಾಣ ಹಾಗೂ ರುದ್ರೇಶ್ ಅವರು ರಂಗಭೂಮಿ ಕಲಾವಿದರು ಮೆಣಸಿ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಮಂಜುನಾಥ್ ವೇದಿಕೆ ಮೇಲೆ ಬಾಪ. ಮೆಳೆಕೋಟೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಂಜುನಾಥ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು.
ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಎಲ್ಲ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಸ್.ಎನ್. ಕುಮಾರ್ ಅವರು ಮಾಜಿ ಪ್ರಭಾರ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹೆಗ್ಡೇಳಿಗೆ ಇವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ಸೀನರಿ ಕೊಡುಗೆ ಎಸ್.ಎನ್. ಮಂಜುನಾಥ್ ರವರು ಸಿವಿಲ್ ಕಾಂಟ್ರಾಕ್ಟರು ಮತ್ತು ಬಿಲ್ಡರ್ ಸೀಗೆಹಳ್ಳಿ ಇವರು ಸಹ ಆಗಮಿಸಿದರೆ ಅವರಿಗೂ ಸಹ ಈ ಒಂದು ನಾಟಕ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಎನ್ ರಾಮಾಂಜನಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ನಾಟಕ ಮಂಡಳಿ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಎನ್ ರವಿಕುಮಾರ್ ಅವರು ನಿರ್ದೇಶಕರು, ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘ, ಇವರು ಸಹ ಸೀನರಿ ಮಾಲೀಕರು. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಫ್ಲಾಟ್ ಮಾಸ್ಟರ್ ಕೆ ಶ್ರೀನಿವಾಸ್ ಕುಂದಾಣ ಹಿರಿಯ ರಂಗಭೂಮಿ ಕಲಾವಿದರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಫ್ಲಾಟ್ ಮ್ಯಾನೇಜರ್ ಅಂತಾನೆ ಹೇಳಿದ್ದು ಮಂಜುನಾಥ್ ರವರು ಮೆಳಕೋಟೆ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ರುದ್ರೇಶ್ ಅವರು ಅಡುಗೆ ಕಾಂಟ್ರಾಕ್ಟರು ಮೆಣಸಿ ಹಿರಿಯ ರಂಗಭೂಮಿ ಕಲಾವಿದರು, ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದೇ ಊರಿನ ಕೇಶವಪ್ಪನವರು ಹಿರಿಯರು, ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಶ್ರೀ ನಾಗರಾಜರವರು ಎಸ್.ಎಂ. ಎಸ್.ಎಂ. ನಾಗರಾಜರವರು ಬಂದಿಲ್ಲ. ಎಂ ಆರ್ ಕೃಷ್ಣಪ್ಪನವರು ವ್ಯವಸ್ಥಾಪಕರು, ಹಾಗೂ ಶ್ರೀ ಆಂಜನಪ್ಪ ಕೋಟೆ ಕೃಷ್ಣಪ್ಪ. ಓಕೆ, ಈ ಒಂದು ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಿರ್ದೇಶನ ಮಾಡಿದಂಥ ಎಸ್.ಎಂ. ನಾಗರಾಜ್ ಇದ್ದವರು. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಸಿಹಳ್ಳಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ 30 ವರ್ಷದ ನಂತರ ಸೀಗೆಹಳ್ಳಿಯಲ್ಲಿ ನಾಟಕ ಆಡ್ತಾ ಇದ್ದಾರೆ. ನಮಗೆಲ್ಲ ಇದು ಬಹಳ ಹೆಮ್ಮೆ ತಂದಿದೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಸೀಗೆಹಳ್ಳಿ ಗ್ರಾಮಕ್ಕೆ ಇದು ಒಂದು ದೊಡ್ಡ ಕೊಡುಗೆ ಅನ್ಬೋದು. ಯಾಕಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಆಡಿದ ನಾಟಕ ನನಗೆ ಜ್ಞಾಪಕ ಇದೆ. 30 ವರ್ಷ ಆಗಿದೆ. ಇವತ್ತು 30 ವರ್ಷ ಆದ ನಂತರ ಸೀಗೆಹಳ್ಳಿಯಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇದರ ಕುರುಕ್ಷೇತ್ರ ನಾಟಕ ಆಡ್ತೀರಿ ಅಂತೇಳಿ ಸುಮಾರು ಒಂದು 9 ತಿಂಗಳ ಹಿಂದೆನೋ 10 ತಿಂಗಳ ಹಿಂದೆನೋ ಬಂದು ಕೇಳಿದ್ರು. ಎಲ್ಲರೂ ನಮ್ಮನ್ನು ಕರೆದು ದೇವಸ್ಥಾನ ಹತ್ರ ಮಾತಾಡಿದ್ರು. ನಾವು ಹೇಳಿದ್ರೆ ನೀವು ಕುರುಕ್ಷೇತ್ರ ಮಾಡಿದ್ರೆ ನಮಗೂ ಸಂತೋಷ, ಮಾಡಿ ನಾವು ನಿಮ್ಮ ಜೊತೆ ಇದ್ದು ಸಹಕಾರ ಕೊಡ್ತೀರಿ ಅಂತೇಳಿ ಅವ್ರ ಹಿಂದೆ ನಾವು ನಿಂತಿದ್ರೆ ಒಂದು ಏನಿವತ್ತು ನಾಟಕ ಎಲ್ಲ ಎಷ್ಟು ಜನ ಪಾಠ ಮಾಡಿದಾರೋ ಅವರಲ್ಲೆಲ್ಲ ನನ್ನಿಂದ ಒಂದು ಕ್ಷಮೆ ಇರಲಿ. ಅವ್ರ ಜೊತೆಯಲ್ಲಿ ನಿಂತು ನಾನು ಓಡಾಡೋಕ್ಕಾಗಿಲ್ಲ. ಈ 15 ದಿವಸದಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಗುರುಪ್ರವೇಶದಲ್ಲಿ. ಪಾಪ ಒಂದು 10 ಸರಿ ಕಾಲ್ ಮಾಡಿದ್ರು, ಅಲ್ಲಿ ಹೋಗ್ಬೇಕು ಬನ್ನಿ ಇಲ್ಲಿ ಹೋಗ್ಬೇಕು ಅಂತ. ಯಾವ ಒಂದು ಕೆಲಸಕ್ಕೂ ನಾವು ಹೋಗೋಕ್ಕಾಗಿಲ್ಲ. ಆದರೂ ನಾವು ಇದೀರಿ, ನೀವು ಮಾಡ್ರಿ ಅಂತ ಹೇಳಿದಿರಿ.
ಅವರು ಇವತ್ತು ಮಾಡಿದ್ದಾರೆ. ಬಟ್ ಏನಂದರೆ ಒಂದು 4ರಿಂದ 5 ಕಾರ್ಯಕ್ರಮಗಳನ್ನು ಬೇರೆ ಊರಿಂದ ಬಂದು ನಮ್ಮೂರಲ್ಲಿ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಹಳ್ಳಿಯಲ್ಲಿ ಬಂದಿರೋದಕ್ಕೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ. ಯಾಕಂದರೆ ಫಸ್ಟ್ ಆಫ್ ಆಲ್ ಇಷ್ಟೂ ಜನನು ನಮ್ಮೂರಲ್ಲಿ ಸೆಲೆಕ್ಟ್ ಆಗಿದ್ರು. ಅವರವರು ವೈಯಕ್ತಿಕ ಕಾರಣದಿಂದ ಪಾಪ ಕೆಲವರಿಗೆ ಪಾರ್ಟು ಅವ್ರಿಗೆ ಅದು ಇನ್ನೂ ಹೊಸದಾಗಿ ಎಲ್ಲ ಯುವಕರು ಅವ್ರಿಗೇನೋ ಅದರಲ್ಲಿ ಅನುಭವ ಇರಲಿಲ್ಲ. ಅದರಿಂದಾಗಿ ಸ್ವಲ್ಪ 5 ಜನ ಏನೋ ಬೇರೆ ಊರವ್ರು ಬಂದು ಇವತ್ತು ಇದರಲ್ಲಿ ಆಡ್ತಾ ಇದ್ದಾರೆ. ಈ ನಾಟಕ ಆಡ್ತಾ ಇದ್ದಾರೆ. ಇವರಲ್ಲಿ ನಂದೊಂದು ಮನವಿ, ಮುಂದಿನ ವರ್ಷ ನಾಟಕ ಆಡೋಷ್ಟರಲ್ಲಿ ಏನು ಪಾತ್ರ ಇದೆ ಇದೆಲ್ಲಾನು ಆದಷ್ಟು ನಮ್ಮೂರಲ್ಲೇ ಹುಡುಕಿ ಅವ್ರಿಗೆ ಕಲಿಸಿ ಆಡಬೇಕು ಅನ್ನೋದು ನಂದೊಂದು ಕೋರಿಕೆ ಇದೆ. ಯಾಕಂದ್ರೆ ಸೀಗೇಹಳ್ಳಿಯಲ್ಲಿ ಪ್ರತಿಯೊಂದು ಪಾಠ ಮಾಡೋರು ಸೀಗೇಹಳ್ಳಿಯಲ್ಲಿ ಇದ್ದಾರೆ ಅಂದ್ರೆ ಅದು ನಮ್ಮೂರಿಗೆ ಅಂತಹ ಹೆಮ್ಮೆ ತರ ವಿಚಾರ. ಅದಕ್ಕಿಂತ ಬೇರೆ ವಿಚಾರ ಏನಿಲ್ಲ. ಬಹಳ ಸಂತೋಷ ಆಗ್ತದೆ. ದಯವಿಟ್ಟು ಮುಂದಿನ ವರ್ಷ ಶಿವರಾತ್ರಿ ದಿನ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಮುಂದಿನ ಶಿವರಾತ್ರಿ ಆಡೋಷ್ಟೊಳಗಡೆ ಪ್ರತಿಯೊಂದು ಪಾತ್ರನೂ ನಮ್ಮೂರಲ್ಲೇ ಇದ್ದು ದಯವಿಟ್ಟು ಯುವಕರು ಸಹಕಾರ ಕೊಡಿ. ಏನೋ ಮಾಡಿದ್ದಾರೆ. ಎಲ್ಲರೂ ಹೇಳಿದ್ರು ನನಗೆ ಒಂದು ವಿಚಾರ, ಆಡಲ್ಲ ನಾಟಕ ಇವರು, ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಕಲಿಯಲ್ಲ ಇವರು ಅಂದ್ರು. ನಾನು ಹೇಳಿದೆ, ಮಾಡ್ತಾವ್ರೆ ಮಾಡ್ರಿ ಅಂತ ಹೇಳ್ರಿ, ಯಾರು ಅದಕ್ಕೆ ತೊಂದರೆ ಕೊಡಬೇಡ್ರಿ. ಮಾಡ್ತಾವ್ರೆ, ಅವ್ರು ಹೋಗ್ತಾವ್ರೆ, ದಾರಿ ಕಾಲು ಹಿಡಿದು ಹಿಂದೆ ಕೆಳಿಬಾರ್ದು. ಅವ್ರು ಏನೋ ಒಂದು ಮಾಡ್ತಾರೆ, ಒಂದು ಸಣ್ಣ ಪುಟ್ಟ ತಪ್ಪುಗಳು ಬರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಎಲ್ಲ ಒಂದೇ ಊರವರು ಅಣ್ಣ ತಮ್ಮದ್ರ ತರ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಇವತ್ತು ಅವ್ರು ಜಯಶಿವರಾಗಿದ್ದಾರೆ. ನಾಟಕ ಆಡೋಕೆ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಅವ್ರು ಜಯಶಿವರಾಗಿದ್ದಾರೆ. ಅಕಸ್ಮಾತ್ ಪಾಠ ಮಾಡ್ಬೋದು, ಯುವಕರಿದ್ದಾರೆ, ಒಂದು ಸಣ್ಣ ತಪ್ಪು ಬಂದೇ ಬರುತ್ತೆ, ಅದನ್ನ ಯಾರು ಗೇಲಿ ಮಾಡಬಾರ್ದು. ಮುಂದೆ ಕಲಿತಾರೆ ಅವರು, ಅದನ್ನ ಅವರ ಕಲಿತಾರೆ. ಇವತ್ತು ಫಸ್ಟ್ ಹುಟ್ಟತಾರ ಮಗು ಯಾರು ನಡೆಯಲ್ಲ, ಯಾವ ಮಗುನು ಮಾತಾಡಲ್ಲ. ಇದು ಫಸ್ಟ್ ಅವ್ರದ್ದು. ದಯವಿಟ್ಟು ಎಲ್ಲರಲ್ಲೂ ಅಕಸ್ಮಾತ್ ಸಣ್ಣ ತಪ್ಪ ಒಂದು ಇರ್ತವೆ ಪದಗಳು, ಅದೇನಾದ್ರೂ ತಪ್ಪಿದ್ರೆ ಅವ್ರು ನೀವೇ ಹೇಳಿ. ನಾಳೆ ವೇದಿಕೆಯಿಂದ ಕೆಳಗಡೆ ಬಂದಾಗ ನೀನು ಆಡಿದ ಪಾರ್ಟಲ್ಲಿ ಈ ತರ ನೀನು ಮಾತಾಡ್ಬೇಕಾದ್ರೆ ಈ ತರ ಒಂದು ಸಣ್ಣ ತಪ್ಪಿತ್ತು, ನೀನು ನೆಕ್ಸ್ಟ್ ಇಯರ್ ನೀನು ಮಾಡ್ಬೇಕಾದ್ರೆ ಇದ್ರ ನೀನು ತಿದ್ಕೊಬೇಕು ಅಂತೇಳಿ ನೀವು ಅವ್ರಿಗೆ ಹೇಳ್ಬೇಕು. ಬಿಟ್ರೆ ಹೋಗಲಿ ನೀನ್ ನಾಟಕ ಮಾಡಿದೆ ನೆಟ್ಕ ನಿಂಗೆ ಹೇಳಕ್ ಬರಿಲ್ಲ, ನಿಂಗೆ ಮಾತಾಡಕ್ ಬರಿಲ್ಲ, ಅದು ಹೇಳಬಾರ್ದು. ಯಾಕಂದ್ರೆ ಮುಂದಿನ ವರ್ಷ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಹೋಗಪ್ಪ ಜನ ಎಲ್ಲ ನಗಿತಾರೆ, ಸುಮ್ಮನೆ ನಾನು ಹೆಂಗ್ ಮಾಡ್ಬೇಕು ಪಾಠ ಅಂತಾರೆ. ದಯವಿಟ್ಟು ಎಲ್ಲ ಎನ್ಕರೇಜ್ ಮಾಡಿ. ಯುವಕರಲ್ಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಂತಾರೆ, ಸೀಗೇಹಳ್ಳಿ ಗ್ರಾಮಸ್ಥ ಯುವಕರಲ್ಲಿ ದಯವಿಟ್ಟು ಶಿವರಾತ್ರಿ ನಾಟಕ ಆಡೋದ್ರೊಳಗಡೆ 5 ಪಾರ್ಟ್ ಏನು ಆಚೆ ಕಡೆ ಇದ್ದಾರೋ ಅದನ್ನ ನಮ್ಮೂರಲ್ಲೇ ಮಾಡಿ. ನಿಮ್ಗೆ ಏನು ಸಹಕಾರ ಬೇಕೋ ಕೊಡಕ್ಕೆ ನಾವು ನಿಮ್ಮ ಜೊತೆಲೇ ಇರ್ತೀರಿ. ನಾವು ಮಾಜಿ ಆದರೂ ಅಷ್ಟೇ, ಹಾಲಿ ಆದರೂ ಅಷ್ಟೇ, ಮೆಂಬರ್ ಆಗಿಲ್ಲ ಅಂದ್ರೂ ನಾವು ಸಹಾಯ ಮಾಡ್ತೀರಿ, ನಿಮ್ಮ ಸಪೋರ್ಟ್ ಆಗಿರ್ತೀರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಈ ಮಾಸ್ಟ್ರು ಶ್ರಮಪಟ್ಟು ಕಲಿಸಿದ್ರು. ಫಸ್ಟ್ ಆಫ್ ಆಲ್ ಆಗಿ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನೈಟ್ 10 ಗಂಟೆ ಮಳೆಗಾಲದಲ್ಲಿ ಇವರೆಲ್ಲ ಪ್ರಾಕ್ಟೀಸ್ ಮುಗಿದ್ಮೇಲೆ ಮನೆಗೆ ಹೋಗಿ ಬಂದ್ಬಿಟ್ರು. ಅವ್ರ ಪಾಪ ಮಳೆಯಲ್ಲಿ ಬೈಕಲ್ಲಿ ಹೋಗ್ತಿದ್ರು. ಹೆಗಡಹಳ್ಳಿ ಹತ್ರ ಅಡ್ಡ ಬಂದ್ರು ನೆನ್ಕೊಂಡು ಹೋಗ್ತಾವ್ರೆ. ನೋಡುವ ನಮ್ಮೂರಲ್ಲಿ ನಾಟಕ ಕಲ್ಸಕ್ ಪಾಪ ಇವ್ರು ಇಷ್ಟು ದೂರದಿಂದ ಬಂದವ್ರೆ ನಾನು ಅನ್ಕೊಂಡು ಹೋದೆ, ಏನೋ ಸಾಧನೆ ಮಾಡ್ತಾರೆ ಇವರು ಅಂತ. ಸಾಧನೆ ಮಾಡಿದ್ದಾರೆ. ಇವತ್ತೇನು ನಮ್ಮೂರ ಹುಡುಗರ ಜೊತೆಯಲ್ಲಿ ನಿಮ್ದು ಪಾತ್ರ ಜಾಸ್ತಿ ಇದೆ. ಯಾಕಂದ್ರೆ ಅವ್ರಿಗೆಲ್ಲ ಬಹಳ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಕೊಟ್ಟಿದ್ದಕ್ಕೆ ಅವರು ಒಂದು ಖುಷಿಯಿಂದ ಮಾಡಿದ್ದಾರೆ. ನಮಗೆ ಸಂತೋಷ ಆಗಿದೆ. ದಯವಿಟ್ಟು ಇದನ್ನ ಈ ಥರನೇ ಮುಂದುವರಿಸ್ಕೊಂಡು ವರ್ಷ ಒಂದು ನಾಟಕ ಮಾಡ್ರಿ ಅಂತ ಹೇಳ್ತಾ ನಮ್ಮ ಹುಡುಗರಲ್ಲಿ ಮತ್ತೆ ಇವತ್ತು ನಮ್ನ ಇಲ್ಲಿ ಕರೆಸಿ ನಮಗೂ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ, ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಗಣ್ಯರು, ಎಲ್ಲ ಗ್ರಾಮಸ್ಥರು ಏನು ಇವತ್ತು ಸೀಗೇಹಳ್ಳಿಯಲ್ಲಿ ನಾಟಕ ನೋಡ್ಬೇಕು ಅಂತ ಬಂದಿದ್ದೀರೋ ಭಾರಿ ಸಂತೋಷ. ದಯವಿಟ್ಟು ಸೀಗೇಹಳ್ಳಿಯಲ್ಲಿ ಬಂದಿರೋದಕ್ಕೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕುಮಾರ್ ಅವರಿಗೆ ಧನ್ಯವಾದಗಳು. ಮುಂದೆ ಶಿವರಾತ್ರಿ ಉಪವಾಸ ದಿವಸನೇ ನಮ್ಮಲ್ಲಿ ನಾಟಕ ಆಡ್ತೀರಿ. ಎಲ್ಲರಿಗೂ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಮತ್ತೊಬ್ಬ ಸಿಂಧಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಸ್ ಎನ್ ಮಂಜುನಾಥ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಎಲ್ಲ ಸೀಗೇಹಳ್ಳಿ ಗ್ರಾಮಸ್ಥರಿಗೆ ನಮನಗಳು. ಶ್ರೀ ಕಾಶೀಶ್ವರ ನಾಟಕ ಮಂಡಳಿ ಸೀಗೇಹಳ್ಳಿ ಈ ಹೆಸರಿಡಲಿಕ್ಕೆ ತುಂಬ ಆನಂದ ಆಗುತ್ತೆ. ಯಾಕಂದರೆ ಇದೇ ಒಂದು 10 ವರ್ಷದಿಂದ ನಮ್ಮೂರು ಏನೋ ಆಗಿತ್ತು,
ಇವತ್ತು ನಮ್ಮೂರಲ್ಲಿ ಈ ಥರ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮಗೆ ಹೇಳಲಿಕ್ಕೂ ಸಂತೋಷ, ನೋಡಲಿಕ್ಕೂ ಸಂತೋಷ. ಅದೇ ರೀತಿ ನಮ್ಮ ಗುರುಗಳು ತುಂಬ ಶ್ರಮ ಪಟ್ಟಿದ್ದಾರೆ. ಅಶ್ವತ್ಥಪ್ಪ ಮಾಸ್ಟ್ರು ಅವರಿಗೆ ನಾನು ಪ್ರಶ್ನೆದಾಗಿ ನಮಸ್ಕಾರಗಳು ತಿಳಿಸ್ತೇನೆ. ಯಾಕಂದರೆ ನೀವು LKG ಮಕ್ಕಳಿಂದ ಇದು ಕಳಿಸಿದ್ದೀರಾ, LKG ಮಕ್ಕಳಿಗೆ ಪಾಠ ಕಲಿಸಿದ್ದೀರಾ. ಯಾಕಂದರೆ ಇಲ್ಲಿ ಯಾರಿಗೂ ಅನುಭವ ಇಲ್ಲ, ಅದನ್ನು ನೀವು ತಿದ್ದಿ ತೀಡಿ ತುಂಬ ಕಷ್ಟಪಟ್ಟು ಈ ಥರ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮ ನೀಡಲಿ, ನಮ್ಮ ಸಹಕಾರ ಇರುತ್ತೆ. ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಹೇಳೋದಷ್ಟೇ, ಯೂತ್ಸ್ಗೂ ಹೇಳೋದಷ್ಟೇ, ನಮ್ಮ ಎಲ್ಲರಿಗೂ ನಮ್ಮ ಸಹಕಾರ ಇರುತ್ತೆ ಹೇಳುತ್ತಾ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೀನಿ. ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಎನ್ ರಾಮಾಂಜನಪ್ಪನವರು ಆಗಮಿಸಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ, ಈ ನಾಟಕ ಮಂಡಳಿಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾದ ವಿನಂತಿ. ಅದಕ್ಕೂ ಮುಂಚೆ ಈ ಅಶ್ವಥ್ ಮಾಸ್ಟ್ರು, ಈ ಹಾರ್ಮೋನಿಯಂ ನಿರ್ದೇಶಕರಾದಂಥ ಅಶ್ವಥ್ ಮಾಸ್ಟರ್ದು ಇವತ್ತು ಹುಟ್ಟುಹಬ್ಬ. ಅವರದ ಒಂದು ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ. ಇಲ್ಲ, ಆಮೇಲೆ ಲಾಸ್ಟ್ ಮಾತಾಡ್ಬಿಡಿ. ನಿರ್ದೇಶಕರು ಅನುಗುಲ್ಪುರ ಗ್ರಾಮದ ಅಶ್ವಥ್ ಅಲಿಯಾಸ್ ಅಶ್ವಥ್ ನಾರಾಯಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಸಂಘದ ನಿರ್ದೇಶಕರಾದಂಥ ನಮ್ಮ ಅಶ್ವಥ್ ಮಾಸ್ಟರ್ ಅವರು ಈ ಸಾರಿ ಅಳ್ಳಾಳ್ ಚಂದ್ರ, ತಿರುಮಂಡಳ್ಳಿ, ಸೀಗಳ್ಳಿ 3 ನಾಟಕಗಳನ್ನು ಸೆಂಚುರಿ ಬಾರಿಸ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಕಲಾ ಅವಕಾಶ ಭಗವಂತ ಕೊಡಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೇವೆ. ಚಂದ್ರಣ್ಣ ಎಲ್ಲಣ್ಣ ಇನ್ನೊಂದು ಚೇರ್ ಹಾಕ್ರಿ, ಕೂರಿಸ್ಬಿಡ್ರಿ. ಅಲ್ಲ ಇನ್ನೊಂದು ಚೇರ್ ಹಾಕ್ರಿ, ಎಲ್ಲ ಈಗ ಈ ಕಡೆಗೆ ಬರ್ರಿ. ಶಾಲು ಶಾಲು ಹಾಕ್ರಿ. ಚಪ್ಪಾಳೆ ಅವ್ರಕೊಂದು ಹಾಕ್ರಿ ಶಾಲು. ಅಶ್ವಥ್ ಮಾಸ್ಟರ್ಗೆ ಇವತ್ತು ಸುಯೋಗ. ಯಾಕೆಂದರೆ ಇವತ್ತು ಈ ಸುದಿನ ಎಲ್ರಿಗೂ ಸಿಗೋದಿಲ್ಲ. ಮೈಸೂರು ಪೇಟವನ್ನು ತೊಟ್ಟಿತ್ತ ಎಲ್ಲರೂ ಬೈಕು ಗದೆ ಒಂದು ಇಟ್ಕೊಳ್ರಿ. ಗದೆ ಬೇಡ, ಕತ್ತಿ ಕೊಟ್ಬಿಡೋಣ. Happy birthday to you. Happy birthday to you. Happy birthday to you. ಬಾಳು ನೀನು 100 ವರುಷ 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 ಸದಾ ಪೂರ್ವ ದಿನದೇ ಸಂತೋಷದ ಅನುದಿನದೇ ಉಲ್ಲಾಸದ ಶುಭ ದಿನದೇ ಸಂತೋಷದ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಹೀಗೆ ಹೊಸ ವರ್ಷ 3 ನಾಟಕಗಳು ಆಡಿಸ್ಬೇಕಂತ ಮಾಸ್ಟ್ರಲ್ಲಿ ಕೇಳ್ಕೊಳ್ತೇವೆ ನಾವು. ಡಾಕ್ಟರ್ ವೆಂಕಟೇಶ್ ಜೋರಾಗಿ ಹೇಳಿ ಬಸಣ್ಣ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದ
ತೆರವು ಮಾಡಬೇಕಾಗಿ ವಿನಂತಿ. ಗಣ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. 2 ನಿಮಿಷ. ಹಾಗೆ ಈ ಒಂದು ನಾಟಕದ ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಈ ಒಂದು ನಾಟಕಕ್ಕೆ ಹೆಚ್ಚಿನ ಶ್ರಮ ಬೈರೇಗೌಡರದು. ಬೈರೇಗೌಡರು ಇನ್ನೂ ಹೆಚ್ಚಿನ ನಾಟಕಗಳನ್ನು ಆಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರ ಕೀರ್ತಿ ಯಶಸ್ಸು ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದೆ. ಸಾಕು, ಎರಡು ಚೆನ್ನಾಗಿ ತಿನ್ಸ್ರಿ ಬೆಳಗ್ಗೆ ಕೆತ್ತೊಳ್ಬಾರ್ದು 3 ದಿನ. ತಿನ್ಸು ಏನಾಗಲ್ಲ. ಸರ್. ಈ ಗ್ರಾಮದಲ್ಲಿ ಈ ದಿನ 30 ವರ್ಷಗಳ ನಂತರ ಹೂವಿನ ಜೊತೆ ದಾರ ಸ್ವರ್ಗ ಸೇರ್ತು ಅನ್ನೋ ಥರ ಶ್ರಮಪಟ್ಟರೆ ಎಲ್ಲ ಒಂದು ಕಡೆ ಭಗವಂತ ಗುರುತಿಸ್ತೇನೆ ಅನ್ನೋದಕ್ಕೆ ರೂವಾರಿಗಳಾಗಿ ಯಗಡಳ್ಳಿ ಪಂಚಾಯಿತಿ ಅಧ್ಯಕ್ಷರಾದಂಥ ಕುಮಾರ್ರವರು ಹಾಗೂ ಸೀನರಿ ಉಚಿತವಾಗಿ ಕೊಡಿಸಿರ್ತಕ್ಕಂಥ ಮಂಜುನಾಥ್ರವರ ಸಹಕಾರದೊಂದಿಗೆ ನಮ್ಮ ಮಹೇಶು ಮಳೆಯೊಳಗೆ ನೆನ್ಕೊಂಡೋದು ಅಂತ ಹೇಳಿದ್ರು. ಅವಾಗ ಅವರು ನೆನ್ಕೊಂಡೋಗಿರೋ ಪ್ರತಿಫಲ ಇವತ್ತು ಅವ್ರ ಕುಟುಂಬದಲ್ಲೆಲ್ಲ ಅವರು ಹುಟ್ಟಿದಬ್ಬದ ದಿನ ಅಲ್ಲಿಂದ ಬಂದು ಇಲ್ಲಿ ಸೀಗೆಹಳ್ಳಿಯೊಳಗೆ ಹುಟ್ಟಿದಬ್ಬ ಮಾಡ್ಕೊಳ್ಳೋದು ಒಂದು ಸುಕೃತ್ ಫಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಿಗಲ್ಲ. ದೇವ್ರ ಸೇವೆ ಏನಕ್ಕೆ ಮಾಡಬೇಕು ಅಂದರೆ ದೇವ್ರ ಸೇವೆ ಮಾಡೋದೇ ಇಂಥ ಫಲಕ್ಕೋಸ್ಕರ. ಯಾರೋ ಏನೋ ಮಾಡ್ತವ್ರೆ, ಅವ್ರು ಮಾಡ್ಕೊಳ್ಳಿ ಇವ್ರು ಮಾಡ್ಕೊಳ್ಳಿಲ್ಲ, ನಾನೇನು ಮಾಡಿದೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋ ಅರಿವಿದ್ರೆ ಈಗ ಇಂಥ ಫಲ ಸಿಗ್ತವೆ. ಅದರಿಂದ ದಯವಿಟ್ಟು ಎಲ್ಲರೂ ಈಗ ನಾವು ಬರೋಗೆ ದೇವಸ್ಥಾನದ ಹತ್ರ ಭಜನೆ ಮಾಡ್ತಿದ್ರು. ಭಜನೆ ಮಾಡೋವಾಗ ಮಕ್ಕಳನ್ನ ಒಂದು ಅರ್ಧ ಗಂಟೆ ಕಳಿಸಿ ನಮ್ಮ ಸಂಸ್ಕೃತಿ ಏನು, ನಮ್ಮ ವಿಚಾರ ಏನು, ನಮ್ಮ ಆಚಾರ ಏನು ಅಂತ ಮಕ್ಕಳು ತಿಳ್ಕೊತಾರೆ. ಎಷ್ಟೋ ಜನ ಮೊಬೈಲ್ ಕೊಟ್ಟು ಗಂಟೆಗಳು ಕೊಟ್ಟು ಮಕ್ಕಳು ಕುಂಡ್ರಿಸ್ತಾರೆ. ಅಷ್ಟೊಂದು ಸಮಯ ಅಲ್ಲಿ ದೇವಸ್ಥಾನದ ಹತ್ರ ಮಕ್ಕಳನ್ನ ಬಿಟ್ಟರೆ ನಮ್ಮ ಸಂಸ್ಕೃತಿ, ನಮ್ಮ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಎಲ್ಲ ತಿಳ್ಕೊತಾರೆ. ಎಲ್ಲರೂ ಭಜನೆ ಒಳಗೂ ವಾರನೂ ಭಜನೆ ಮಾಡೋದ್ರಿಂದ ಎಲ್ಲರೂ ಭಜನೆಗೆ ಮಕ್ಕಳನ್ನೂ ಕಳಿಸ್ರಿ. ಇಂಥ ನಾಟಕ ಆಡೋಂಥ ಜಾಗಕ್ಕೆ ಯಾವಾಗಾದ್ರೂ ಸಮಯ ಸಿಕ್ಕಿದಾಗ ಪಕ್ಕದೂರಲ್ಲಿ ಆಡಲಿ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಮಕ್ಕಳಿಗೆ ತೋರಿಸ್ಕೊಂಬರೋಂಥ ಸೌಭಾಗ್ಯ ಕಲ್ಪಿಸ್ಬೇಕು. ನಾವು ಒಂದು ನಾಟಕ ಆಡಬೇಕು ಅಂದರೆ ಸುಮ್ಮನೆ ಮಾಡೋದಕ್ಕಾಗಲ್ಲ. ಈಗ ಅವ್ರಿಗೆ ಗೊತ್ತು ಕಷ್ಟ. ಒಂದು ಸೀನ್ಸ್ ಹಾಕಬೇಕು ಅಂತ ಹೇಳಿದ್ರೆ 1 ಲಕ್ಷದಿಂದ ಹಿಡಿದು 1.5 ಲಕ್ಷದವರೆಗೂ ಐತೆ ಸೀನ್ಸು. ಒಬ್ಬರು ಪಾತ್ರಧಾರಿ ಅವರೇ ಸ್ವಂತ ಕಾಸು ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಪಾತ್ರ 50,000 ಹಾಕಿದ್ರೆ ಮಂತ್ರಿ ಪಾತ್ರದೂ 5,000 ಹಾಕಬೇಕು. ಅಷ್ಟು ಖರ್ಚು ಬರ್ತದೆ. ಒಂದು ನಾಟಕಕ್ಕೆ 2 ಲಕ್ಷದವರೆಗೂ ಖರ್ಚು ಬರ್ತದೆ. ಸುಮ್ಮನೆ ನಾಟಕ ಆಡೋದು ಅಂದರೆ ಏನೋ ಅವ್ರು ಆಡ್ತಾರೆ, ಏನು ಹೋಗ್ದಿರಿದ್ರೆ ಅಂತಲ್ಲ. ಅವ್ರ ಶ್ರಮಕ್ಕೆ ನಾವು ಬಂದು ಪ್ರೇಕ್ಷಕರು ಕುತ್ಕೊಂಡು ಬೆಳಗ್ಗೆವರೆಗೂ ನಾಟಕ ನೋಡಿದ್ರೇ ಅವ್ರ ಜೀವಕ್ಕೆ ಸಮಾಧಾನ ಆಗೋದು. ಅದರಿಂದ ದಯವಿಟ್ಟು ಎಲ್ಲರೂ ಊರಿನಲ್ಲೇ ಇರೋದ್ರಿಂದ ಊರಿನವರೆಲ್ಲರೂ ಬೆಳಗ್ಗೆ ತನಕ ನಾಟಕ ನೋಡಿಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನೀವು ಪ್ರೋತ್ಸಾಹ ಕೊಟ್ಟರೆ ಮುಂದೆ ಇನ್ನೊಂದು ವರ್ಷಕ್ಕೆ ನಾಟಕ ಆಡಬೇಕು ಅನ್ನೋದಕ್ಕೆ ಅವ್ರಿಗೂ ಉತ್ಸುಕವಾಗಿ ಬಂದು ಯುವಕರು ಕೂಡ ಅವ್ರ ಜೊತೆಯಲ್ಲಿ ತೋರಿಸ್ಕೊಂಡು ವರ್ಷನೂ ನಾಟಕ ಆಡ್ತಾರೆ. ನೀವು ಮಧ್ಯದಲ್ಲಿ ಯಾರೂ 12-1 ಗಂಟೆ ತನಕ ಹೋಗಿ ಮಲ್ಕೊಂಡ್ರೆ ಯಾರು ಇಲ್ಲಿ ನೀವು ನೋಡೋರು ಇಲ್ದಿರ ಇದ್ರೆ ಅವ್ರಿಗೂ ಬೇಜಾರಾಗ್ಬಿಟ್ಟು ನಮ್ಮೂರಾಗೆ ಯಾರು ನಮ್ಮನ್ನು ನೋಡಲ್ಲ, ಏನಕ್ಕೆ ನಾಟಕ ಆಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಸಲ ನಾಟಕ ಮಾಡಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಬೆಳಗಿನ ತನಕ ಇದ್ದು ನಾಟಕ ಕೊನೆ ಆಗೋವರೆಗೂ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಂತ ಸೀಗೆಹಳ್ಳಿ ವರ್ಷನೂ ಇದೇ ರೀತಿ ಎಲ್ಲ ಕಲಾ ಪೋಷಕರನ್ನು ಈ ಊರಿಗೆ ಕರೆಸ್ಕೊಳ್ಳೋಂಥ ಭಾಗ್ಯ ಭಗವಂತ ಸೀಗೆಹಳ್ಳಿ ಕಲ್ಪಿಸ್ಲಿ ಅಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟವನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕುಮಾರನು ಮಂಜಣ್ಣನ ಬೆಳೆಸಲಿ ಅಂತ ಕೇಳ್ಕೊಂತ ಈ ವೇದಿಕೆ ಮೇಲೆ
ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ಗ್ರಾಮದ ಹಿರಿಯರಿಗೂ ಕಿರಿಯರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶೇಖರ್ ಅವರಿಗೆ ಈ ನಾಟಕೋತ್ಸವದ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಮಲಾತಳಿಯ ಚಂದ್ರಶೇಖರ್ ಅವರು ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು. ಇವರು 58 ವರ್ಷ ಆಗಿರೋಂಥವ್ರಿಗೆ ಕಲಾವಿದರಿಗೆ ಮಾಶಾಸಗಳನ್ನು ಮಾಡಿಸಿರೋದ್ರಲ್ಲಿ ಬಹಳ ನಿಪುಣರು. ಕರ್ನಾಟಕದಲ್ಲೇ ದೊಡ್ಡಬಳ್ಳಾಪುರ 400 ಜನಗಳ ಮಾಶಾಸನವನ್ನು ಮಾಡಿಸಿರುವಂಥ ಏಕೈಕ ವ್ಯಕ್ತಿ ಇವರು. ಯಾರೇ ಆಗಲಿ ಪ್ರಶಸ್ತಿ ಪತ್ರ, ಪಾಂಪ್ಲೇಟು, ಇನ್ನಿತರ ಏನಾದರೂ ತೊಡಕುಗಳಿದ್ರೂ ಇವರು ಸರಿ ಮಾಡಿ ಪೆನ್ಷನನ್ನು ಮಾಡಿಸ್ಕೊಡ್ತಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ಚುಟುಕಾಗಿ ಮಾತನಾಡಬೇಕಾಗಿ ಈ ಮೂಲಕ ಕೇಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಈ ದಿನ ಸೀಗಳ್ಳಿ ಗ್ರಾಮದಲ್ಲಿ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿದಂತೆ ನಾನು ಒಂದೇ ಎರಡು ಮಾತಾಡ್ತೀನಿ. ಯಾಕೆಂದರೆ ಕಲಾವಿದರಿಗೆ ಇಂದಿನಿಂದ ಬೇಕಾದಷ್ಟು ಜನ ಕಲಾವಿದರುಗಳು ನಾಟಕ ಆಡ್ಕೊಂಡು ಬಂದಿದ್ದಾರೆ, ಆದರೂ ಯಾರೂ ಮಾಸಾಶನ ತಗೊಂಡಿಲ್ಲ. ಈ ಸರ್ಕಾರ ಏನು ಮಾಡ್ತಾರೆ, ಇವಾಗ 2,500 ರೂಪಾಯಿ ಸರ್ಕಾರ ಗೌರವಧನ ಕೊಡ್ತಾ ಇದ್ದಾರೆ ಕಲಾವಿದರಿಗೆ. ಏನಕ್ಕೆ ಇರಬೇಕು ಅಂದರೆ 20 ವರ್ಷದ ಅವರ ಅನುಭವ ಇರಬೇಕು. 20 ವರ್ಷದ ಅನುಭವ ಮತ್ತು ಪಾಂಪ್ಲೆಟು, ಪ್ರಶಸ್ತಿ ಪತ್ರ, ಫೋಟೋ ಇಷ್ಟಿದ್ದರೆ ಎಲ್ಲ ಕಲಾವಿದರಿಗೂ ಏನು ಅವರು ಹಿರಿಯ ಕಲಾವಿದರಿದ್ದರು ಅವರೆಲ್ಲರಿಗೂ ಮಾಸಾಶನ ಮಾಡಿಸ್ಕೊಡ್ಬೋದು. ಇಡೀ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ ನಂಬರ್ 1 ಮುಂಚೂಣಿನಲ್ಲಿದೆ. ಸುಮಾರು 490ಕ್ಕೂ ಹೆಚ್ಚು ಜನ ಕಲಾವಿದರು ಮಾಸಾಶನ ಪಡಿತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ದೊಡ್ಡಬಳ್ಳಾಪುರಕ್ಕಿದೆ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ಹೆಚ್ಚಿನ ನಾಟಕಗಳು ಸಹ ದೊಡ್ಡಬಳ್ಳಾಪುರದಲ್ಲಿ ಆಗ್ತಾ ಇದೆ. ಅದಕ್ಕೆಲ್ಲ ಪ್ರೋತ್ಸಾಹ, ಇಂಥ ಪ್ರೋತ್ಸಾಹಕರಿರೋದ್ರಿಂದ ದೊಡ್ಡಬಳ್ಳಾಪುರದಲ್ಲಿ ನಾಟಕಗಳು ನಡೀತವೆ ಅಂತ ಹೇಳ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಕಾಶಿ ವಿಶ್ವೇಶ್ವರ ಕೃಪಾ ಪರಿಷತ್ ನಾಟಕ ಮಂಡಳಿಯ ಎಲ್ಲ ಕಲಾವಿದರು ಮತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ಇವತ್ತೊಂದು ಮಾತೆ ಅಂತ ಹೇಳಬೇಕಂತ ಇಚ್ಛಿಸಿದ್ದೀನಿ. ನಾನು ಇಲ್ಲಿಗೆ ಬರೋಕ್ಕೆ ಮೂಲ ಕಾರಣ ಬಂದು ನಮ್ಮ ನಾಗರಾಜಣ್ಣವರು. ಯಾಕಂದ್ರೆ ಒಂದ್ಸರಿ ಯಾವುದೋ ಭಜನೆಗೆ ಬಂದಿದ್ದೆ, ಹಾಗಾಗಿ ಅದನ್ನು ಗುರುತಿಸಿ ಇವತ್ತು ನಾನು ಇಲ್ಲಿಗೆ ಬಂದು ನಾನು ಡ್ರಾಮಾ ಮಾಡಿಸ್ಬೇಕಾದ್ರೆ ಕಾರಣ ನಮ್ಮ ನಾಗರಾಜಣ್ಣವರು. ವೇದಿಕೆ ಮೇಲೆ ಬರಲಿಲ್ಲ ಇವತ್ತು ಅವರು, ನಂತರ ಯಾಕೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ, ಇರಲಿ. ಹಾಗಾಗಿ ಇನ್ನೊಂದು ಏನಂದಪ್ಪ ಅಂದರೆ ನಮ್ಮ ಕುಮಾರಣ್ಣವ್ರು ಹೇಳಿರು, ನೀವು ಯಾವುದೇ ನಾಟಕ ಆಡಲಿ ನಾನು ಅದಕ್ಕೆ ನಾನು ಬೆಂಬಲವಾಗಿ ನಿಂತ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಮುಂದಿನ ವರ್ಷ ಯಾವುದೇ ನಾಟಕ ಆಡಲಿ ನಾನು ಯಾವುದೋ ಅಮೌಂಟ್ ಕೇಳ್ದಂಗೆ ಬಂದು ನಾಟಕ ಮಾಡಿಸ್ತೀನಿ, ಅದು ಗ್ಯಾರಂಟಿ. ಯಾಕಂದ್ರೆ ನಾನು ಈ ಮಳೆಯಲ್ಲಿ ಅಣ್ಣ ಹೇಳಿರೋ ಅದು ನಿಜವಾದ ಮಾತು. ನಾನು ಸುಮಾರು ಮಳೆಯಲ್ಲಿ ಬಂದು ನೆನ್ಕೊಂಡು ಬಂದು ನಾನು ಸುಮಾರು ಕಷ್ಟ ಬಿದ್ದಿದ್ದೀನಿ ಬಿಡಿ. ಅಂಗನವಾಡಿ ಮಕ್ಕಳಿಗೆ ಥರ ಕಲಿಸಿದ್ದೀನಿ. ಅದು ನಿಮ್ಮ ಆಶೀರ್ವಾದ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ದೇವರ ಆಶೀರ್ವಾದ ನನ್ನ ಮೇಲೆ ಇದೆ. ಹಂಗಾಗಿ ನಾಳೆ ವರ್ಷನೂ ಅಷ್ಟೇ ನೀವು ಯಾವುದೇ ನಾಟಕ ಆಡಿ ದಯವಿಟ್ಟು ನಾನು ಬಂದು ಅದನ್ನು ನಾನು ನಾಟಕ ಮಾಡಿಸ್ತೀನಿ ಅಂತ ಇದೊಂದು ಮಾತು ಹೇಳ್ತಾ ಇದ್ದೀನಿ, ಮಾಡಿಸ್ತೀನಿ. ಥ್ಯಾಂಕ್ ಯು. ನಿರ್ದೇಶಕರು ನಮ್ಮ ಪಕ್ಕದ ತಾಲೂಕಿನಾದಂಥ ದೇವನಹಳ್ಳಿ ತಾಲೂಕು ಕುಂದಾಣದ ರವಿಕುಮಾರ್ ಗಜೇಂದ್ರ ಡ್ರಾಮಾ ಮಾಲೀಕರು. ಇವರು ಈ ನಮ್ಮ ನಾಟಕವನ್ನು ಕುರಿತು ಚುಟುಕಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೆ. ಹಲೋ, ನಾನು ಮಾತಾಡೋದೇನಿಲ್ಲ. ಒಂದು ಚಿಕ್ಕದಾಗಿ ಒಂದು ಆಂಜನೇಯಿಂದ ಒಂದು ರಂಗಗೀತೆಯನ್ನು ಆಡ್ತಾ ಇದ್ದೀನಿ. ಹಲೋ. ಸುರಕುಲವಂ ಹಿಂಸಿಸಿ ನಿಷ್ಕರುಣೆಯಂ ತಾನೆನಿಸಿ ಜಗವ ಪೋಲಿಸುತ್ತಿರ್ಪ ಪುರವಿದಂ ಇಣಿಕಿಸಿದನು ಶ್ರೀರಾಮಚಂದ್ರ
ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿಯುತ್ತೆ ಇಂದುವೆ ಬಲ ಕಳ್ಳನಾಂ ಲಂಕಾ ನಗರವ ಮಣಿಮಂಡಲವನಿಂದ ಕಂಡೇ ಕಂಡೇ ಗಗನ ತಳಕ್ಕೆ ದೊರೆವ ಕಲ್ಲೋಲುಗಳ ಮೇಲೆ ನೆಗೆಯುತ್ತೆ ಗಗನ ತಳಕ್ಕೆ ದೊರೆವ ಕಲ್ಲೋಲುಗಳ ಮೇಲೆ ನೆಗೆಯುತ್ತೆ ಪ್ರಗತಿಯೊಳಗೆ ಸುಗಲೋದರದಿ ಪ್ರಗತಿಯೊಳಗೆ ಸುಗಲೋದರದಿ ಪ್ರಗತಿಯೊಳಗೆ ಸುಗಲೋದರದಿ ಪ್ರಗತಿಯೊಳಗೆ ಸುಗಲೋದರದಿ ಎಲ್ಲಿಗೆ ಬರುತ್ತಿದೆ ನಗರವ ಬೆಳಗಿದೆ ಎಲ್ಲಿಗೆ ಬರುತ್ತಿದೆ ನಗರವ ಬೆಳಗಿದೆ ಕಳ್ಳನಾಂ ಲಂಕಾ ನಗರವ ಮಣಿಮಂಡಲವನಿತ ಕಂಡೇ ಕಂಡೇ ತೊಳೆವಯೇ ಮದಗಳ ಕತಿಗಳು ತಲೆಮಾಯೇ ಮದಗಳ ಕತಿಗಳು ಕಳ್ಳ ಕಳಿಸುವ ನಗರವ ಬೆಳಗಿದೆ ಕಳ್ಳ ಕಳಿಸುವ ನಗರವ ಬೆಳಗಿದೆ ಕಳಚಿ ಕೂಟ ಚಲದ ಮೇಲೆ ಕಳಚಿ ಕೂಟ ಚಲದ ಮೇಲೆ ಎಲ್ಲಿಗೆ ಬರುತ್ತಿದೆ ನಗರವ ಬೆಳಗಿದೆ ಎಲ್ಲಿಗೆ ಬರುತ್ತಿದೆ ನಗರವ ಬೆಳಗಿದೆ ಕಳ್ಳನಾಂ ಲಂಕಾ ನಗರವ ಮಣಿಮಂಡಲವನಿತ ಕಂಡೇ ಕಂಡೇ ರಾಮಾಯಣ ಡ್ರಾಮದ ಆಂಜನೇಯನ ಪಾತ್ರದಲ್ಲಿ ಹಾಡಿದಂಥ ರವಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕ್ಯಾಸಿಯೋ ವಾದಕರಾದಂಥ ಧನಂಜಯ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಬೇಡ, ತಬಲಾ ವಾದಕರಾದಂಥ ಮುರಳಿ ಅಣ್ಣವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬರ್ರಿ. ವಂದನಾರ್ಪಣೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾಟಕ ಶುರುವಾಗಲಿದೆ. ಜನ ಎಲ್ಲ ಕಾಯ್ತಾ ಇದ್ದಾರೆ. ತುಂಬು ಹೃದಯದ ಧನ್ಯವಾದಗಳು ನಮ್ಮ SN ಕುಮಾರ್ ಅವರವರಿಗೆ. ಫೋಟೋ